ಬೆಂಗಳೂರಲ್ಲಿ ನಸುಕಿನ ಜಾವ 3 ಗಂಟೆಯಿಂದಲೂ ಕೂಡ ಧಾರಾಕಾರವಾಗಿ ಮಳೆಯಾಗಿದೆ. ಸುಮಾರು 3 ಗಂಟೆಗೂ ಅಧಿಕ ಕಾಲ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಮಳೆಯಾಗಿದೆ. ಆ ಮಳೆಯ ದೃಶ್ಯ ಮಾತ್ರ ಭಯಾನಕವಾಗಿದೆ. ವಾಹನ ಸವಾರರು ಮನೆಯಿಂದ ಆಫೀಸಿಗೆ ಹೋಗ್ತೀನಿ ಅಂತ ಮನೇಲಿ ಹೇಳಿ ಹೊರಗಡೆ ಬರ್ತಾರೆ. ಆದರೆ ಈ ರೋಡ್ಗಳ ಪರಿಸ್ಥಿತಿ ಇದೆಯಲ್ಲ, ನಿಜವಾಗ್ಲೂ ಆಫೀಸಿಗೆ ಹೋಗ್ತೀವಾ ಅಥವಾ ವಾಪಸ್ ಮನೆಗೆ ಹೋಗ್ತೀವೋ ಇಲ್ವೋ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಮಾಡಿದೆ. 6 ಏರಿಯಾದ ದೃಶ್ಯವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಒಂದು ಶಾಂತಿನಗರದ ಮಧ್ಯರಾತ್ರಿಯ ದೃಶ್ಯ. ಅದು ಶಾಂತಿನಗರ ಬಸ್ ಸ್ಟಾಪ್ ಮುಂದೆ ಸುಮಾರು 2 ಅಡಿಯಷ್ಟು ನೀರು ನಿಂತ್ಕೊಂಡಿರುತ್ತೆ. ಅಲ್ಲಿ ಆಟೋ ಕೆಟ್ಟು ನಿಂತಿದೆ. ಅಲ್ಲಿಂದಲೂ ಕೂಡ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇನ್ನು ಟೌನ್ ಹಾಲ್ ಮುಂಭಾಗದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಅದು ಧಾರಾಕಾರ ಮಳೆ ಆಗ್ತಾ ಇದ್ದಂತಹ ಸಮಯ, ಬೆಳಗಿನ ಜಾವ 4 ಗಂಟೆ ಸಮಯ ಅದು. ಸೊ ಆ ಸಮಯದಲ್ಲಿ ಎಷ್ಟು ಮಳೆಯ ಫೋರ್ಸ್ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಇನ್ನು ಓಕ್ಲಿಪುರಂ ಅಂಡರ್ ಪಾಸ್ನಲ್ಲಿ ಒಂದು ಆಂಬ್ಯುಲೆನ್ಸ್ ಸಿಕ್ಕಾಕೊಂಡಿತ್ತು. ಆ ಆಂಬ್ಯುಲೆನ್ಸ್ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆಂಬ್ಯುಲೆನ್ಸ್ನಲ್ಲಿ ಹಾಸನದಿಂದ ಪೇಷಂಟ್ಸ್ ಬಂದಿದ್ರು. ಆ ಪೇಷಂಟ್ಸನ್ನು ಆಟೋ ಮಾಡಿಸಿ ಆಂಬ್ಯುಲೆನ್ಸ್ ಸಿಬ್ಬಂದಿ, ನ್ಯೂಸ್ ಫಸ್ಟ್ ಸಿಬ್ಬಂದಿ ಅಲ್ಲಿಂದ ಕಳಿಸಿದ್ರು. ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿ ಮೊದಲು ತೋರಿಸ್ಕೊಳ್ಳಿ ಅಂತ. ಏನಾದರೂ ಎಮರ್ಜೆನ್ಸಿ ಇದ್ದಿದ್ದರೆ, ಏನಾದರೂ ಆಗಿದ್ದಿದ್ರೆ ಯಾರು ಹೊಣೆ ಅದಕ್ಕೆ? ಇನ್ನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಮುಂಭಾಗ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಚಿಕ್ಕಪೇಟೆಯ ಪ್ರಮುಖ ರಸ್ತೆ ಇದು. ಅಲ್ಲಿ ಕೋಟ್ಯಂತರ ವ್ಯಾಪಾರ ವಹಿವಾಟು ಆಗುತ್ತೆ. ದಿನನಿತ್ಯಕ್ಕೆ ಬೇಕಾಗುವಂತಹ ದಿನ ಬಳಕೆಯ ವಸ್ತುಗಳು ಎಲ್ಲವೂ ಕೂಡ ಸಿಗುವಂತಹ ಜಾಗ. ಎಲೆಕ್ಟ್ರಿಕಲ್ ಐಟಮ್ಸ್ಗಳಾಗಿರಬಹುದು, ಈ ಲೈಟಿಂಗ್ಸ್ಗಳಾಗಿರಬಹುದು, ಬಟ್ಟೆ ಆಗಿರಬಹುದು, ಎಲ್ಲವೂ ಸಿಗುವಂತಹ ಚಿಕ್ಕಪೇಟೆಯ ಪ್ರಮುಖ ರಸ್ತೆ ಗಮನಿಸ್ತಿದ್ದೀರಿ. ಯಾವುದೋ ಒಂದು ಕೆಂಗೇರಿ ಮೋರಿನ ಅಂತ ಅನಿಸ್ತಿದೆ. ಆ ಮೋರಿಲಿ ನೀರು ಜಾಸ್ತಿ ಹರಿಯೋ ಟೈಮಲ್ಲಿ ಒಂದು ಆಟೋ ಹರ್ಕೊಂಡು ಬರ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಈ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಳಗಿನ ಜಾವದವರೆಗೂ ಕೂಡ ಆಗಿರೋದಿದು. ಇನ್ನು BTM ಲೇಔಟ್ನ ದೃಶ್ಯವೂ ಕೂಡ ಭಯಾನಕವಾಗಿದೆ. ಇನ್ನು ಬೆಳಗ್ಗೆ HALನ ದೃಶ್ಯ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನ, ಲಕ್ಷಾಂತರ ವಾಹನಗಳು ಸಂಚಾರ ಮಾಡುವಂತಹ, ದಿನನಿತ್ಯ ಸಂಚಾರ ಮಾಡುವಂತಹ ಏರಿಯಾ ಅದು. ಅಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇನ್ನು ಧಾರಾಕಾರ ಮಳೆಗೆ ಕೆರೆಯಂತಾದ ಹೊಸೂರು ಹೆದ್ದಾರಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಬಳಿ ರಸ್ತೆ ಜಲಾವೃತವಾಗಿದೆ. ರಸ್ತೆ ಜಲಾವೃತವಾದ ಹಿನ್ನೆಲೆ ಭಾರಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. 3-4 ಅಡಿಗಳಷ್ಟು ಮಳೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಜಲಾವೃತಗೊಂಡ ರಸ್ತೆಯಲ್ಲಿ ಜನರು ಓಡಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಇದು. ಕಾಮನ್ ಡೇಸ್ ಅಲ್ಲಿ, ಸಾಮಾನ್ಯ ದಿನಗಳಲ್ಲೇ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ಜೋರ್ ಮಳೆ ಬಂದಿದೆ. ಅಲ್ಲಲ್ಲಿ ಅಂಡರ್ ಪಾಸ್ಗಳು ಜಲಾವೃತವಾಗಿದ್ದಾವೆ. 3-4 ಅಡಿ ನೀರು ನಿಂತ್ಕೊಂಡಿದೆ ಅಂತಂದ್ರೆ ಅವರಿಗೆ ಆಫೀಸಿಗೆ ಎಷ್ಟು ಲೇಟ್ ಆಗ್ತಿರಬಹುದು, ಅಥವಾ ಅವರ ಸಮಸ್ಯೆಗಳು ಇನ್ನೇನೇನಿರಬಹುದು. ಇವತ್ತು ಸೋಮವಾರ ಬೇರೆ, ಹೇಳಿ ಕೇಳಿ. ಭಾನುವಾರ ಮಳೆ ಬಂದಿದ್ದಿದ್ರೆ ಅಥವಾ ಶನಿವಾರ ಮಳೆ ಬಂದಿದ್ದಿದ್ರೆ ಆಫೀಸ್ಗಳಿಗೆ, ಶಾಲಾ ಕಾಲೇಜುಗಳಿಗೆ ರಜೆ ಇರ್ತಿತ್ತು. ಆದರೆ ಇವತ್ತು ರಜೆ ಅಲ್ಲ, ಕೆಲಸದ ದಿನ ಇವತ್ತು. ಅಂಗಡಿಗಳಿಗೆ ಹೋಗಬೇಕು, ಶಾಲಾ ಕಾಲೇಜುಗಳಿಗೆ ಹೋಗಬೇಕು, ಬೇರೆ ಬೇರೆ ಊರುಗಳಿಗೆ ಸಂಚಾರ ಮಾಡಬೇಕು. ಅವರು ಎಲ್ಲರಿಗೂ ಕೂಡ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ಒಂದು ಕಡೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದಲೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಪಡ್ಕೊಳ್ಳೋಣ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್ ನಲ್ಲಿದೆ. ಆದರೆ ಈ ಕ್ಷಣದವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಹೊರಗಡೆ ಬಂದಿಲ್ಲ, ನಿಂತ್ಕೊಂಡಿಲ್ಲ, ಆ ನೀರು ಹರಿಯುವಂತಹ ಕೆಲಸಕ್ಕೆ ಮುಂದಾಗಿಲ್ಲ, ಅಥವಾ ಅದನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಿಲ್ಲ. ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ನಮ್ಮ ರಸ್ತೆ ಮೇಲೆ ಕಂಡು ಬರ್ತಾ ಇಲ್ಲ. ನಾವು ಕೂಡ ಬೆಳಗ್ಗೆಯಿಂದಲೂ ಕೂಡ ವರದಿ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ಎಲ್ಲಾ ಭಾಗದಿಂದ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಆದರೆ ಅಪ್ಡೇಟ್ ಸಿಗ್ತಾ ಇರೋದು ಕೇವಲ ಜನರ ಸಂಕಷ್ಟದ ಬಗ್ಗೆ ಮಾತ್ರ. ಅದನ್ನ ಸರಿಪಡಿಸುವ ಬಗ್ಗೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಇನ್ನು ಇದೇ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಪ್ರಜ್ವಲ್, ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ವಾಹನ ಸವಾರರು ಸಾಕಷ್ಟು ಪರದಾಟವನ್ನ ಅನುಭವಿಸ್ತಿದ್ದಾರೆ. ಅಟ್ಲೀಸ್ಟ್ ನಿಮ್ಮ ಕಣ್ಣಿಗಾದ್ರೂ ಯಾರಾದ್ರೂ ಅಧಿಕಾರಿಗಳು ಕಂಡ್ರಾ ಅಂತ? ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಆದರೆ ಈಗ ನೀರಿನ ಮಟ್ಟ ಕಡಿಮೆ ಆಗಿದೆ. ನಾನೀಗ ಅದೇ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಇದ್ದೇನೆ. ನೀವು ಇಲ್ಲಿ ಗಮನಿಸ್ತಿರ್ಬೋದು, ಈ ಒಂದು ಜಂಕ್ಷನ್ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅದರಲ್ಲೂ ಕೂಡ ಮುಖ್ಯವಾಗಿ ಆ ಮುಂಭಾಗ ಏನಿರುತ್ತೆ ಅಲ್ಲಿವರೆಗೂ ಕೂಡ ನೀರು ಹೋಗಿತ್ತು. ವಾಹನಗಳೆಲ್ಲವೂ ಕೂಡ ಮುಳುಗಿ ಹೋಗಿದ್ವು. ಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ನೀರು ನುಗ್ಗಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು ಕೂಡ ಹೌದು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿ ಬಂದು ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ಕೂಡ ಕೇಳ್ತಾ ಇಲ್ಲ, ಅದೇ ರೀತಿಯಲ್ಲಿ ಕೇಳೋದಿಲ್ಲ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ.
ಈ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಮಳೆ ನೀರು ನಿಂತಿರೋದ್ರಿಂದಾಗಿ ಆ ಬಸ್ ಸ್ಟ್ಯಾಂಡ್ಗೆ ಯಾರು ಕೂಡ ಬರ್ತಾ ಇಲ್ಲ. ಆ ಮುಂಭಾಗದಲ್ಲಿ ಜನ ಏನಿದ್ದಾರೆ ಅಲ್ಲಿ ಹೋಗಿ ಬಸ್ ಹತ್ತಾ ಇದ್ದಾರೆ. ಅಲ್ಲಿ ಯಾವುದೇ ಬಸ್ ಸ್ಟ್ಯಾಂಡ್ ಕೂಡ ಇಲ್ಲ, ಆದ್ರೂ ಕೂಡ ಜನ ಅಲ್ಲಿಗೆ ಹೋಗಿ ಬಸ್ ಹತ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ವಾಹನಗಳು ಹೋಗೋದಿಲ್ಲ. ಹಾಗಾಗಿ ಬರುವಂತ ಎಲ್ಲ ವಾಹನಗಳು ಕೂಡ ಅಲ್ಲಿ ಹೋಗಿ ನಿಲ್ಲುತ್ತೆ. ಹಾಗಾಗಿ ಜನರು ಕೂಡ ಅಲ್ಲಿಗೆ ಹೋಗಿ ಬಸ್ ಹತ್ತುವಂತ ಒಂದು ಪರಿಸ್ಥಿತಿ ಏನಿದೆ ಅದು ನಿರ್ಮಾಣವಾಗ್ತಾ ಇರುವಂತದ್ದು. ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲೊಂದು ಎಲೆಕ್ಟ್ರಿಕ್ ಬಸ್ ನಿಂತಿದೆ, BMTC ಎಲೆಕ್ಟ್ರಿಕ್ ಬಸ್. ಇದು ರಾತ್ರಿ ಬಂದಂತಹ ವೇಳೆಯಲ್ಲಿ ಬಸ್ ಹಾಳಾಗಿರುವಂಥದ್ದು, ಅಂದ್ರೆ ಬ್ಯಾಟ್ರಿಗೆ ನೀರು ಹೋಗಿರೋ ಕಾರಣದಿಂದಾಗಿ ಬಸ್ ಸಂಪೂರ್ಣವಾಗಿ ಹಾಳಾಗಿತ್ತು. ಬಸ್ ಇಲ್ಲೇ ನಿಂತಿದೆ. ಈಗ ಅದನ್ನ ಸರಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. BMTC ಸಿಬ್ಬಂದಿಗಳು ಬಂದು ಅದನ್ನ ಸರಿಪಡಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಹಾಗಾದ್ರೆ ಅವಾಂತರ ಆಗಿದೆ ಅನ್ನೋದಕ್ಕೆ ಇದು ಪ್ರಮುಖವಾದಂತಹ ಒಂದು ಸಾಕ್ಷಿ ಆಗ್ತಾ ಹೋಗುತ್ತೆ. ನನ್ನೊಂದಿಗೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಏನ್ ಸಮಸ್ಯೆ ಆಯ್ತು, ಯಾವ ರೀತಿಯಲ್ಲಿ ಸಮಸ್ಯೆ ಆಯ್ತು, ಹಾಗಾದ್ರೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಾ ಅನ್ನೋದನ್ನ ಅವರಿಂದನೇ ಕೇಳ್ತಾ ಹೋಗೋಣ. ಸರ್, ಇಲ್ಲಿ ಯಾವ ರೀತಿ ಸಮಸ್ಯೆ ಆಯ್ತು, ಅಧಿಕಾರಿಗಳು ಏನಾದರೂ ಬಂದಿದ್ರಾ? ಫಸ್ಟ್ ಆಫ್ ಆಲ್ ನಾನು ನ್ಯೂಸ್ ಫಸ್ಟ್ಗೆ ಧನ್ಯವಾದ ಹೇಳ್ತೀನಿ. ನ್ಯೂಸ್ ಫಸ್ಟ್ನವ್ರಿಗಿರೋ ಇದು ಈ ಬೆಂಗಳೂರಿನಲ್ಲಿ ಪೊಲಿಟಿಕಲ್ ಅವ್ರಿಗೆ ಯಾರಿಗೂ ಇಲ್ಲ, ಅಧಿಕಾರಿಗಳಿಗಿಲ್ಲ. ಈ ಜನಗಳೆಷ್ಟು ಸಮಸ್ಯೆ ಪಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ಇವಾಗ ನಾವು ಬಂದಿದ್ದೀವಿ, ಬೆಳಿಗ್ಗೆಯಿಂದ ಯಾರ್ಯಾರಿಗೆ ಎಷ್ಟೆಷ್ಟು ತೊಂದರೆ ಆಗಿದೆ ನೀವೇ ಊಹಿಸ್ಕೋಬೇಕು. ಯಾಕೆ ಎಲ್ಲ ಬೆಂಗಳೂರಿನ ಈ ಥರ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಫಸ್ಟು ಇಷ್ಟು ಮಳೆ ಬರ್ತಾ ಇದೆ, ಎಲ್ಲೆಲ್ಲಿ ಏನೇನಿದೆ ಪ್ರಾಬ್ಲಮ್ ಇದೆ ಅದನ್ನು ನೋಡ್ತಾ ಇಲ್ಲ ಯಾರು. ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತೆ. ಇದು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ಈ ರಾಜಕೀಯ ವ್ಯಕ್ತಿಗಳು, ಇದು ಅಧಿಕಾರಿಗಳು. ಏನು ಈ ಥರ ಆಗ್ತಾ ಇದೆ ಗೊತ್ತಾಗ್ತಾನೆ ಇಲ್ಲ. ಜನಗಳು ಸಾಯಿಸ್ತಾ ಇದ್ದಾರೆ ಹಂಗೆ. ಪಾಪ ಏನೋ ಹೊಟ್ಟೆಪಾಡಿಗೆ ಹೋಗ್ತಾ ಇದ್ದಾರೆ, ಅವ್ರು ಹೆಂಗೆ ಹೋಗ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನಾನು ಮಾತು ಮುಗಿಸಿ ನ್ಯೂಸ್ ಫಸ್ಟ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಅವ್ರಿಗಿರೋ ಇದು ಈ ಪೊಲಿಟಿಕಲ್ ಅವ್ರಿಗಿಲ್ಲ, ಈ ಅಧಿಕಾರಿಗಳಿಗಿಲ್ಲ. ಇದು ಇಲ್ಲಿನ ಸ್ಥಳೀಯರ ಮಾತು ಕೂಡ ಹೌದು. ಅಂದರೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಸಾಕಷ್ಟು ಸಮಸ್ಯೆಯನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೇವೆ. ಇಲ್ಲಿ ಪಕ್ಕದಲ್ಲಿರುವಂಥ ಕಟ್ಟಡಕ್ಕೂ ಕೂಡ ನೀರು ಹೋಗಿದೆ, ಅವು ಕೂಡ ಅಲ್ಲಿನ ವಸ್ತುಗಳು ಕೂಡ ಹಾಳಾಗಿದೆ. ಅದಕ್ಕಾಗದ್ರೆ ಯಾರು ಪರಿಹಾರವನ್ನು ಕೊಡ್ತಾರೆ ಅನ್ನುವಂಥ ಒಂದು ಅಳಲು ಇಲ್ಲಿನ ಸ್ಥಳೀಯ ಜನರದ್ದು ಕೂಡ ಹೌದು. ಅಂದರೆ ಒಂದು ಕಡೆಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಾಕಷ್ಟು ವಾಹನಗಳು ಬರೋದ್ರಿಂದಾಗಿ, ಅಂದರೆ ಮುಖ್ಯವಾಗಿ ಇಲ್ಲಿ ಆನೇಕಲ್ ಆ ಭಾಗದಿಂದಲೂ ಕೂಡ ಸಾಕಷ್ಟು ವಾಹನಗಳು ಬರ್ತಾ ಹೋಗ್ತವೆ. ಹಾಗಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಹೋಗುತ್ತೆ. ಕೇವಲ ಟ್ರಾಫಿಕ್ ಪೊಲೀಸರು ಮಾತ್ರ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ವಾಹನ ಸಂಚಾರವನ್ನು ಸುಗಮ ಮಾಡ್ತಾ ಇರುವಂಥದ್ದು. ನೀವು ಇಲ್ಲಿ ಫ್ಲೈಓವರ್ನ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಗಮನಿಸ್ತಿರ್ಬೋದು. ಅಲ್ಲಿರುವಂಥ ಫ್ಲೈಓವರ್ ಏನಿದೆ ಅಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇರುವಂಥದ್ದು. ಇಷ್ಟು ವಾಹನಗಳು ಇಷ್ಟೊಂದು ದಟ್ಟಣೆ ಇರುವಂಥ ಸಂದರ್ಭದಲ್ಲಿ ಕೆಳಗಡೆ ಅಂಡರ್ ಪಾಸ್ಗೆ ಬರಬೇಕೋ ಬರಬಾರ್ದು ಅನ್ನೋದ್ರ ಬಗ್ಗೆ ವಾಹನ ಸವಾರಿಗೂ ಕೂಡ ಗೊಂದಲ ಇದೆ. ಹಾಗಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಇಲ್ಲಿನ ಒಂದು ಸಮಸ್ಯೆ ಏನಿದೆ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಇಲ್ಲಿಯವರೆಗೂ ಕೂಡ ಗಮನ ಹರಿಸಿಲ್ಲ. ಮುಖ್ಯವಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೆ ರಾಜ್ಯ ಹೆದ್ದಾರಿ ಪ್ರಾಧಿಕಾರದವರು ಏನಿದ್ದಾರೆ ಅವರು ಇಲ್ಲಿ ಕೆಲಸವನ್ನ ಮಾಡಬೇಕಾಗುತ್ತೆ. ಆದರೆ ಅವರು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು BBMP ಅಧಿಕಾರಿಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಯಾವಾಗಲೂ ಕೂಡ ಕೆಲಸವನ್ನ ಮಾಡಿರುವಂಥದ್ದು ನೋಡೂ ಇಲ್ಲ, ಅಥವಾ ಅವ್ರು ಕೆಲಸವನ್ನೇ ಮಾಡೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಜನಸಾಮಾನ್ಯರಿಗೆ ಮೂಡ್ತಾ ಇದೆ. ಕಾರಣ ಇಲ್ಲಿ ಪಕ್ಕದಲ್ಲೇ ಇರುವಂಥ ಒಂದು ಕಾಲುವೆ ಏನಿದೆ ಅದರ ಒಂದು ಕಸವನ್ನು ಕೂಡ ಕ್ಲೀನ್ ಮಾಡುವಂಥ ಒಂದು ಕೆಲಸವನ್ನ ಮಾಡಿಲ್ಲ. ಅದರ ನೀರೇನಿದೆ ಅದು ಕೂಡ ಇಲ್ಲಿ ಓವರ್ಫ್ಲೋ ಆಗ್ತಾ ಹೋಗುತ್ತೆ. ಇಲ್ಲಿ ನೀರು ಓವರ್ಫ್ಲೋ ಆದಂಥ ಸಂದರ್ಭದಲ್ಲಿ ರಸ್ತೆಗೆ ಬರದೆ ಮತ್ತೆ ಬೇರೆ ಎಲ್ಲೂ ಕೂಡ ಹೋಗ್ಲಿಕ್ಕೆ ಜಾಗವೇ ಇಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿನ ಜನಸಾಮಾನ್ಯರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕೆಲಸಕ್ಕೆ ಹೋಗುವಂಥವರು ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈ ರೀತಿಯಲ್ಲಿ ಆದರೆ ನಾವು ಯಾವ ರೀತಿಯಲ್ಲಿ ಹಾಗಾದ್ರೆ ಕೆಲಸಕ್ಕೆ ಹೋಗಬೇಕು ಅಥವಾ ಮನೆಯನ್ನು ಸೇರಬೇಕು ಅನ್ನುವಂಥ ಪ್ರಶ್ನೆ ಏನಿದೆ ಅದು ಜನಸಾಮಾನ್ಯರದ್ದು. ಇನ್ನೂ ಕೂಡ ಅಧಿಕಾರಿಗಳು ಯಾರು ಕೂಡ ಬಂದಿಲ್ಲ. ಅದೇ ರೀತಿ ಅದನ್ನ ಸರಿಪಡಿಸುವಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಾದರೂ ಇವರು ಯೋಚನೆಯನ್ನ ಮಾಡಿದ್ರೆ ಜನಸಾಮಾನ್ಯರ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗುತ್ತೆ. ಅವರು ನೆಮ್ಮದಿಯಿಂದ ಓಡಾಡ್ಲಿಕ್ಕಾದ್ರೂ ಅವಕಾಶ ಸಿಗುತ್ತೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿರುವಂಥದ್ದು. ಸಭಾ. ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗಾಗಿ.